ನಮ್ ಫ್ರೆಂಡ್ ಕೆಲಸದಿಂದ ಬರ್ಬೇಕಾದ್ರೆ ಕೋಳಿ ಮರಿನ ನೋಡವನೆ. ಅವ್ನ್ಗೆ ಕೋಳಿ ಮರಿ ಅಂದ್ರೆ ತುಂಬಾ ಇಷ್ಟ. ಮನೆಯಲ್ಲಿ ಸಾಕನ ಅಂತ 2 ಕೋಳಿ ಮರಿ ತಂದಿದ್ದ. ನನ್ಗೆ ಈ ತರ ಕೋಳಿ ಮರಿ ತಂದಿದ್ದೀನಿ ಅಂತ ಹೇಳ್ದಾಗ ಅವ್ನ್ ಯಾಕೆ ತರಕ್ ಹೋದೆ, ಅವು ತುಂಬಾ ದಿನ ಉಳಿಯಲ್ಲ, ಬೇಗ ಹೊರಟೋಗ್ಬಿಡ್ತಾವೆ ಅಂತ ಹೇಳ್ದೆ. ನನ್ನ ಹತ್ರ ಚಾಲೆಂಜ್ ಮಾಡಿ, ಇಲ್ಲ ಇವು ಉಳಿತಾವೆ, ನಾನ್ ಬೆಳೆಸ್ತೀನಿ ಅಂತ ಅವನು ಬೆಳೆಸ್ತಾ. ಅವು ಕಾಳು ತಿನ್ನೋದಕ್ಕಿಂತ ಜಾಸ್ತಿ ಟಮೋಟಾ, ಈರುಳ್ಳಿ, ಕೊತ್ತಿಂಬರಿ ಈ ತರ ತರಕಾರಿನೇ ಜಾಸ್ತಿ ತಿನ್ನೋ. ಮನೆ ತುಂಬಾ ಗಲೀಜ್ ಮಾಡ್ತವೆ ಅಂತ ಅದಕ್ಕೆ ಒಂದು ಬಾಕ್ಸ್ ರೆಡಿ ಮಾಡ್ದ. ಸ್ವಲ್ಪ ದಿನ ಆದ್ಮೇಲೆ ಅವು ಚೆನ್ನಾಗಿ ಆಟ ಆಡ್ಕೊಂಡೆ ಮನೆ ತುಂಬಾ ತಿರ್ಗಾಡ್ಕೊಂಡು ಬಾಕ್ಸ್ ಇಂದ ಹೊರಗಡೆ ಬಿಟ್ರೆ ಸಾಕು, ಚೆನ್ನಾಗಿ ಆಟ ಆಡವು. ಅದನ್ನ ನೋಡಿ ತುಂಬಾ ಖುಷಿ ಆಗೋದು. ನೋಡ್ತಾ ನೋಡ್ತಾ ಈ ಮರಿ ದೊಡ್ಡವಾಗಿದಾವ್ ನೋಡಿ. ಈಗ ತಗೊಬಂದು 1.5 ತಿಂಗಳಾಗಿದೆ. ಸ್ಟಾರ್ಟಿಂಗ್ ಅಲ್ಲಿ ತಂದಾಗ ಕಲರ್ ಆಗಿ ಚೆನ್ನಾಗೇ ಇದ್ವು. ಇದೇ ತರ ಇರ್ತವೆ ಅನ್ಕೊಂಡ್ರೆ ಅವಾಗ ನಮ್ಗೆ ಅರ್ಥ ಆಗಿದ್ದು, ಚಿಕ್ಕ ಮರಿ ಇದ್ದಾಗ ಬಣ್ಣ ಹಾಕಿರ್ತವೆ, ದೊಡ್ಡದಾದ್ಮೇಲೆ ಫಾರಂ ಕೋಳಿ ಆಗ್ತವೆ ಅಂತ ಗೊತ್ತಾಯ್ತು. ತಂದು 3 ತಿಂಗಳಾಗೋಯ್ತು. ಇವು ಕೋಳಿ ಪಂದ್ಯಕ್ಕೆ ರೆಡಿ ಆಗ್ಬಿಟ್ವು. ಇದೊಂದೇ ಅಲ್ಲ, ಬೆಳಗಿನ ಜಾವ 4 ಗಂಟೆಗೆ ಕೂಗೋಕ್ಕೂ ರೆಡಿ ಆಗ್ಬಿಟ್ವು. ಇದನ್ನ ಕೇಳಿಸ್ಕೊಂಡು ನಮ್ ಫ್ರೆಂಡ್ ಮನೆ ಓನರ್ ಊರ್ಗೆ ಕಳಿಸ್ತಿರೋ ಇಲ್ಲ ಕೊಯ್ಕೊಂಡ್ ತಿನ್ಬೇಕು ಅಂತ ಎದುರಿಸ್ಬಿಟ್ರು. ಇಷ್ಟ ದಿನ ಸಾಕಿ ಅದನ್ನ ಕೊಯ್ಯಕ್ಕೆ ಮನ್ಸಿಲ್ಲ ಅಂತ ಹೇಳಿ ಕಳ್ಸಕ್ ಇಷ್ಟ ಇಲ್ಲ ಅಂದ್ರು ನಮ್ಮೂರ್ಗೆ ತಗೊಂಡೋಗು ಅಂತ ಕೊಟ್ರು. ಫೈನಲ್ ಆಗಿ ನಮ್ಮೂರ್ಗೆ ತಗೊಬಂದೆ. ಇಲ್ಲಿ ಅವಕ್ಕೆ ತುಂಬಾ ಫ್ರೀಡಮ್ ಆಗೇನೆ ಇತ್ತು, ಆದ್ರೆ ಚಿಕ್ಕ ವಯಸ್ಸಿಂದ ಸಾಕಿರೋರು ದೂರ ಆಗ್ಬಿಟ್ಟು. ಇಷ್ಟು ನಮ್ ಕೋಳಿ ಕತೆ. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದಿರಾ, ಫಾಲೋನು ಮಾಡ್ಕೊಳ್ಳಿ.